ಉಗ್ರರಿಗೆ ನೆರವು ನೀಡಿದ ಹಿನ್ನೆಲೆ ಮೂವರು ಶಂಕಿತರನ್ನ ಬೇಟೆಯಾಡಿದ್ದು ಎನ್ಐಎ. ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಬಯಲಾಗಿದೆ. ಬೆಂಗಳೂರಿನಲ್ಲಿ ಭಾರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ನಡೆಸಿದ್ದರಂತೆ. ಪರಾರಿಯಾಗೋದಕ್ಕೆ ಸ್ಫೋಟಕ್ಕೆ ಉಗ್ರ ನಾಸೀರ್ ಸಂಚನ್ನ ರೂಪಿಸಿದ್ದು ಕೂಡ ಬಯಲಾಗಿದೆ. ನಾಸೀರ್ ಪ್ಲಾನ್ ಅನ್ನ ಕೇಳಿ ಎನ್ಐಎ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ದೊಡ್ಡ ಪ್ರಮಾಣದ ಸ್ಫೋಟಕ್ಕೆ ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ರಂತೆ ಈ ಉಗ್ರರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ವಿಚಾರವಾಗಿ ನಾಸೀರ್ ಏನೇನು ಪ್ಲಾನ್ ಮಾಡಿಕೊಂಡಿದ್ದ, ಅದಕ್ಕೆ ಪೂರಕವಾಗಿ ಯಾವ್ಯಾವ ರೀತಿಯ ವ್ಯವಸ್ಥಿತ ಸಂಚು ನಡೆದಿತ್ತು, ಎಲ್ಲವೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ಮುಂದೆ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಈ ಸ್ಟೋರಿ. ಜೈಲಿಂದ ಪರಾರಿಯಾಗೋದಕ್ಕೆ ನಾಸೀರ್ ಉಗ್ರ ಸಂಚನ್ನ ರೂಪಿಸಿದ್ದು ಬಟ ಬಯಲಾಗಿದೆ. ಶಂಕಿತ ಉಗ್ರ ಜುನೈದ್ ನೇತೃತ್ವದಲ್ಲಿ ಪರಾರಿಯಾಗೋದಕ್ಕೆ ಪ್ಲಾನ್ ಕೂಡ ಮಾಡಿರ್ತಾರೆ ಇವರೆಲ್ಲರೂ ಸೇರಿಕೊಂಡು. ನಾಸೀರ್ ಜುನೈದ್ಗೆ ಎಎಸ್ಐ ಚಾಂದ್ ಪಾಷಾ ಸಹಾಯ ಮಾಡಿದ್ದು ಬಟ ಬಯಲಾಗಿದೆ. ನೋಡಿ, ಈ ನಾಸೀರ್ಗೆ ಮತ್ತು ಜುನೈದ್ಗೆ ಸಹಾಯ ಮಾಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಚಾಂದ್ ಪಾಷಾ. ಈಗಾಗಲೇ ಚಾಂದ್ ಪಾಷಾನನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ಆಗಿದೆ. ಉಗ್ರರಿಗೆ ಈತ ಸಹಾಯ ಮಾಡಿದ ಹಿನ್ನೆಲೆ ನಾಸೀರ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದ ಎನ್ಐಎ ಈ ವೇಳೆ ಬ್ಲಾಸ್ಟ್ ಮಾಡಿ ಪರಾರಿಯಾಗುವುದಕ್ಕೆ ಸಂಚು ರೂಪಿಸಿದ್ದರಂತೆ. ನಾಸೀರ್ ಪ್ಲಾನ್ ಟುಸ್ ಆಗಿತ್ತು. ಟುಸ್ ಮಾಡಿದ್ದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಈತನ ಪ್ಲಾನ್ ಟುಸ್ ಪಟಾಕಿ ಆಗೋದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಸಿಸಿಬಿ ಪೊಲೀಸರ ಸಮಯ ಪ್ರಜ್ಞೆಯಿಂದ, ಒಳ್ಳೆ ಪ್ಲಾನ್ ಇಂದ ಈತನ ಈ ರೀತಿಯ ಮನೆಹಾಳ ಕೆಲಸ, ಮನೆಹಾಳ ಐಡಿಯಾ ಟುಸ್ ಪಟಾಕಿ ಆಗಿತ್ತು. ಉಗ್ರರಿಗೆ ನೆರವು ನೀಡಿದ ಹಿನ್ನೆಲೆ ಮೂವರು ಶಂಕಿತರನ್ನ ಬೇಟೆಯಾಡಿದ್ದು ಎನ್ಐಎ. ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಬಯಲಾಗಿದೆ. ಬೆಂಗಳೂರಿನಲ್ಲಿ ಭಾರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ನಡೆಸಿದ್ದರಂತೆ. ಪರಾರಿಯಾಗೋದಕ್ಕೆ ಸ್ಫೋಟಕ್ಕೆ ಉಗ್ರ ನಾಸೀರ್ ಸಂಚನ್ನ ರೂಪಿಸಿದ್ದು ಕೂಡ ಬಯಲಾಗಿದೆ. ನಾಸೀರ್ ಪ್ಲಾನ್ ಅನ್ನ ಕೇಳಿ ಎನ್ಐಎ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ದೊಡ್ಡ ಪ್ರಮಾಣದ ಸ್ಫೋಟಕ್ಕೆ ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ರಂತೆ ಈ ಉಗ್ರರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ವಿಚಾರವಾಗಿ ನಾಸೀರ್ ಏನೇನು ಪ್ಲಾನ್ ಮಾಡಿಕೊಂಡಿದ್ದ, ಅದಕ್ಕೆ ಪೂರಕವಾಗಿ ಯಾವ್ಯಾವ ರೀತಿಯ ವ್ಯವಸ್ಥಿತ ಸಂಚು ನಡೆದಿತ್ತು, ಎಲ್ಲವೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ಮುಂದೆ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಈ ಸ್ಟೋರಿ. ಜೈಲಿಂದ ಪರಾರಿಯಾಗೋದಕ್ಕೆ ನಾಸೀರ್ ಉಗ್ರ ಸಂಚನ್ನ ರೂಪಿಸಿದ್ದು ಬಟ ಬಯಲಾಗಿದೆ. ಶಂಕಿತ ಉಗ್ರ ಜುನೈದ್ ನೇತೃತ್ವದಲ್ಲಿ ಪರಾರಿಯಾಗೋದಕ್ಕೆ ಪ್ಲಾನ್ ಕೂಡ ಮಾಡಿರ್ತಾರೆ ಇವರೆಲ್ಲರೂ ಸೇರಿಕೊಂಡು. ನಾಸೀರ್ ಜುನೈದ್ಗೆ ಎಎಸ್ಐ ಚಾಂದ್ ಪಾಷಾ ಸಹಾಯ ಮಾಡಿದ್ದು ಬಟ ಬಯಲಾಗಿದೆ. ನೋಡಿ, ಈ ನಾಸೀರ್ಗೆ ಮತ್ತು ಜುನೈದ್ಗೆ ಸಹಾಯ ಮಾಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಚಾಂದ್ ಪಾಷಾ. ಈಗಾಗಲೇ ಚಾಂದ್ ಪಾಷಾನನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ಆಗಿದೆ. ಉಗ್ರರಿಗೆ ಈತ ಸಹಾಯ ಮಾಡಿದ ಹಿನ್ನೆಲೆ ನಾಸೀರ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದ ಎನ್ಐಎ ಈ ವೇಳೆ ಬ್ಲಾಸ್ಟ್ ಮಾಡಿ ಪರಾರಿಯಾಗುವುದಕ್ಕೆ ಸಂಚು ರೂಪಿಸಿದ್ದರಂತೆ. ನಾಸೀರ್ ಪ್ಲಾನ್ ಟುಸ್ ಆಗಿತ್ತು. ಟುಸ್ ಮಾಡಿದ್ದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಈತನ ಪ್ಲಾನ್ ಟುಸ್ ಪಟಾಕಿ ಆಗೋದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಸಿಸಿಬಿ ಪೊಲೀಸರ ಸಮಯ ಪ್ರಜ್ಞೆಯಿಂದ, ಒಳ್ಳೆ ಪ್ಲಾನ್ ಇಂದ ಈತನ ಈ ರೀತಿಯ ಮನೆಹಾಳ ಕೆಲಸ, ಮನೆಹಾಳ ಐಡಿಯಾ ಟುಸ್ ಪಟಾಕಿ ಆಗಿತ್ತು. ಉಗ್ರರಿಗೆ ನೆರವು ನೀಡಿದ ಹಿನ್ನೆಲೆ ಮೂವರು ಶಂಕಿತರನ್ನ ಬೇಟೆಯಾಡಿದ್ದು ಎನ್ಐಎ.
ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಬಯಲಾಗಿದೆ. ಬೆಂಗಳೂರಿನಲ್ಲಿ ಭಾರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ನಡೆಸಿದ್ದರಂತೆ. ಪರಾರಿಯಾಗೋದಕ್ಕೆ ಸ್ಫೋಟಕ್ಕೆ ಉಗ್ರ ನಾಸೀರ್ ಸಂಚನ್ನ ರೂಪಿಸಿದ್ದು ಕೂಡ ಬಯಲಾಗಿದೆ. ನಾಸೀರ್ ಪ್ಲಾನ್ ಅನ್ನ ಕೇಳಿ ಎನ್ಐಎ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ದೊಡ್ಡ ಪ್ರಮಾಣದ ಸ್ಫೋಟಕ್ಕೆ ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ರಂತೆ ಈ ಉಗ್ರರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ವಿಚಾರವಾಗಿ ನಾಸೀರ್ ಏನೇನು ಪ್ಲಾನ್ ಮಾಡಿಕೊಂಡಿದ್ದ, ಅದಕ್ಕೆ ಪೂರಕವಾಗಿ ಯಾವ್ಯಾವ ರೀತಿಯ ವ್ಯವಸ್ಥಿತ ಸಂಚು ನಡೆದಿತ್ತು ಎಲ್ಲವೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ಮುಂದೆ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಈ ಸ್ಟೋರಿ. ಜೈಲಿಂದ ಪರಾರಿಯಾಗೋದಕ್ಕೆ ನಾಸೀರ್ ಉಗ್ರ ಸಂಚನ್ನ ರೂಪಿಸಿದ್ದು ಬಟಾ ಬಯಲಾಗಿದೆ. ಶಂಕಿತ ಉಗ್ರ ಜುನೈದ್ ನೇತೃತ್ವದಲ್ಲಿ ಪರಾರಿಯಾಗೋದಕ್ಕೆ ಪ್ಲಾನ್ ಕೂಡ ಮಾಡಿರ್ತಾರೆ ಇವರೆಲ್ಲರೂ ಸೇರಿಕೊಂಡು. ನಾಸೀರ್ ಜುನೈದ್ಗೆ ಎಎಸ್ಐ ಚಾಂದ್ ಪಾಷಾ ಸಹಾಯ ಮಾಡಿದ್ದು ಬಟಾ ಬಯಲಾಗಿದೆ. ನೋಡಿ, ಈ ನಾಸೀರ್ಗೆ ಮತ್ತು ಜುನೈದ್ಗೆ ಸಹಾಯ ಮಾಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಚಾಂದ್ ಪಾಷಾ. ಈಗಾಗಲೇ ಚಾಂದ್ ಪಾಷಾನನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ಆಗಿದೆ. ಉಗ್ರರಿಗೆ ಈತ ಸಹಾಯ ಮಾಡಿದ ಹಿನ್ನೆಲೆ ನಾಸೀರ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದ ಎನ್ಐಎ ಈ ವೇಳೆ ಬ್ಲಾಸ್ಟ್ ಮಾಡಿ ಪರಾರಿಯಾಗುವುದಕ್ಕೆ ಸಂಚು ರೂಪಿಸಿದ್ದರಂತೆ. ನಾಸೀರ್ ಪ್ಲಾನ್ ಟುಸ್ ಆಗಿತ್ತು. ಟುಸ್ ಮಾಡಿದ್ದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಈತನ ಪ್ಲಾನ್ ಟುಸ್ ಪಟಾಕಿ ಆಗೋದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಸಿಸಿಬಿ ಪೊಲೀಸರ ಸಮಯ ಪ್ರಜ್ಞೆಯಿಂದ, ಒಳ್ಳೆ ಪ್ಲಾನ್ ಇಂದ ಈತನ ಈ ರೀತಿಯ ಮನೆಹಾಳ ಕೆಲಸ, ಮನೆಹಾಳ ಐಡಿಯಾ ಟುಸ್ ಪಟಾಕಿ ಆಗಿತ್ತು. ಉಗ್ರರಿಗೆ ನೆರವು ನೀಡಿದ ಹಿನ್ನೆಲೆ 3 ಶಂಕಿತರನ್ನ ಬೇಟೆಯಾಡಿದ್ದು ಎನ್ಐಎ. ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಬಯಲಾಗಿದೆ. ಬೆಂಗಳೂರಿನಲ್ಲಿ ಭಾರಿ ಸ್ಫೋಟಕ್ಕೆ ಪ್ಲಾನ್ ಅನ್ನ ನಡೆಸಿದ್ದರಂತೆ. ಪರಾರಿಯಾಗೋದಕ್ಕೆ ಸ್ಫೋಟಕ್ಕೆ ಉಗ್ರ ನಾಸೀರ್ ಸಂಚನ್ನ ರೂಪಿಸಿದ್ದು ಕೂಡ ಬಯಲಾಗಿದೆ. ನಾಸೀರ್ ಪ್ಲಾನ್ ಅನ್ನ ಕೇಳಿ ಎನ್ಐಎ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ದೊಡ್ಡ ಪ್ರಮಾಣದ ಸ್ಫೋಟಕ್ಕೆ ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ರಂತೆ ಈ ಉಗ್ರರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ವಿಚಾರವಾಗಿ ನಾಸೀರ್ ಏನೇನು ಪ್ಲಾನ್ ಮಾಡಿಕೊಂಡಿದ್ದ, ಅದಕ್ಕೆ ಪೂರಕವಾಗಿ ಯಾವ್ಯಾವ ರೀತಿಯ ವ್ಯವಸ್ಥಿತ ಸಂಚು ನಡೆದಿತ್ತು ಎಲ್ಲವೂ ಕೂಡ ಈಗ ಎನ್ಐಎ ಅಧಿಕಾರಿಗಳ ಮುಂದೆ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಈ ಸ್ಟೋರಿ. ಜೈಲಿಂದ ಪರಾರಿಯಾಗೋದಕ್ಕೆ ನಾಸೀರ್ ಉಗ್ರ ಸಂಚನ್ನ ರೂಪಿಸಿದ್ದು ಬಟಾ ಬಯಲಾಗಿದೆ. ಶಂಕಿತ ಉಗ್ರ ಜುನೈದ್ ನೇತೃತ್ವದಲ್ಲಿ ಪರಾರಿಯಾಗೋದಕ್ಕೆ ಪ್ಲಾನ್ ಕೂಡ ಮಾಡಿರ್ತಾರೆ ಇವರೆಲ್ಲರೂ ಸೇರಿಕೊಂಡು. ನಾಸೀರ್ ಜುನೈದ್ಗೆ ಎಎಸ್ಐ ಚಾಂದ್ ಪಾಷಾ ಸಹಾಯ ಮಾಡಿದ್ದು ಬಟಾ ಬಯಲಾಗಿದೆ. ನೋಡಿ, ಈ ನಾಸೀರ್ಗೆ ಮತ್ತು ಜುನೈದ್ಗೆ ಸಹಾಯ ಮಾಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಚಾಂದ್ ಪಾಷಾ. ಈಗಾಗಲೇ ಚಾಂದ್ ಪಾಷಾನನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ಆಗಿದೆ. ಉಗ್ರರಿಗೆ ಈತ ಸಹಾಯ ಮಾಡಿದ ಹಿನ್ನೆಲೆ ನಾಸೀರ್ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದ ಎನ್ಐಎ ಈ ವೇಳೆ ಬ್ಲಾಸ್ಟ್ ಮಾಡಿ ಪರಾರಿಯಾಗುವುದಕ್ಕೆ ಸಂಚು ರೂಪಿಸಿದ್ದರಂತೆ. ನಾಸೀರ್ ಪ್ಲಾನ್ ಟುಸ್ ಆಗಿತ್ತು. ಟುಸ್ ಮಾಡಿದ್ದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಈತನ ಪ್ಲಾನ್ ಟುಸ್ ಪಟಾಕಿ ಆಗೋದಕ್ಕೆ ಕಾರಣ ಸಿಸಿಬಿ ಪೊಲೀಸರು. ಸಿಸಿಬಿ ಪೊಲೀಸರ ಸಮಯ ಪ್ರಜ್ಞೆಯಿಂದ, ಒಳ್ಳೆ ಪ್ಲಾನ್ ಇಂದ ಈತನ ಈ ರೀತಿಯ ಮನೆಹಾಳ ಕೆಲಸ, ಮನೆಹಾಳ ಐಡಿಯಾ ಟುಸ್ ಪಟಾಕಿ ಆಗಿತ್ತು.